ಮ್ಯೂಸಿಕ್ ಮೈಲರಿಗೆ ಈಗ ಒಳ್ಳೇದೇ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಫೇಮಸ್ ಸಿಂಗರ್ ಮ್ಯೂಸಿಕ್ ಮೈಲರಿ ಅವರು ಆಚೆ ಬಂದ್ರು. ಸುಮಾರು ಒಳಗಡೆ 3 ತಿಂಗಳು ಇರ್ತಾರೆ. ಬಹಳಷ್ಟು ಒಂದು ರೀತಿಯಲ್ಲಿ ಕಠಿಣವಾಗಿ ಅವರ ಒಂದು ಜೀವನವೂ ಸಹ ಇರುತ್ತೆ. ಬಟ್ ಬೇಲ್ ಮೇಲೆ ಆಚೆ ಕಡೆ ಬರ್ತಾರೆ. ಜನರು ಇವರನ್ನು ಯಾವ ರೀತಿ ಸ್ವೀಕರಿಸಿದ್ದಾರೆ ಅಂದ್ರೆ ಒಂದು ಗೇಮ್ ಚೇಂಜ್ ಅಂತಾನೆ ಹೇಳ್ಬೋದು. ಅಸಲಿ ಆಟ ಅಂತ ಹೇಳ್ಬೋದು. ಯಾಕೆಂದ್ರೆ ಲೈಫೇ ಚೇಂಜ್ ಅಂತ ಒಂದು ಫ್ಯಾನ್ ಕ್ರೇಜ್ ಇನ್ನಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಎಲ್ಲರೂ ಕೂಡ ಕರೀತಾ ಇದ್ದಾರೆ. ಹಾಲಿನ ಅಭಿಷೇಕವೇ ಮಾಡ್ತಾ ಇದ್ದಾರೆ. ದುಡ್ಡಿನ ಹಾರ ಹಾಕ್ತಾ ಇದ್ದಾರೆ ಅಂತ ನೀವೇ ಲೆಕ್ಕ ಹಾಕಿ ಮ್ಯೂಸಿಕ್ ಮೈಲರಿಗೆ ಕ್ರೇಜ್ ದುಪ್ಪಟ್ಟಾಗಿದೆ. ಪತ್ನಿ ಲಿಖಿತ ಅವ್ರಿಗೂ ಕೂಡ ಖುಷಿ ಇದೆ. ಯಾಕೆಂದ್ರೆ ಇಷ್ಟು ದಿವಸ ಕಂಪ್ಲೀಟ್ ಕಣ್ಣೀರಿನಲ್ಲೇ ಮುಳುಗೋಗ್ಬಿಟ್ಟಿದ್ರು ಕಂಪ್ಲೀಟ್ ಕುಟುಂಬ. 3 ತಿಂಗಳು ಮ್ಯೂಸಿಕ್ ಮೈಲರಿ ಇಲ್ಲದೆ ಕುಟುಂಬ ನಿಜವಾಗ್ಲೂ ಕೂಡ ಕಂಗಾಲಾಗ್ಬಿಟ್ಟಿತ್ತು. ಇದೀಗ ಮ್ಯೂಸಿಕ್ ಮೈಲರಿ ಅವರು ಆಚೆ ಬರ್ತಾರೆ, ಫ್ಯಾಮಿಲಿಗೆ ಸಮಯವನ್ನು ಕಳೀತಾರೆ. ಬಟ್ ಅಭಿಮಾನಿಗಳ ಒತ್ತಾಯದ ಮೇಲೆ ಮತ್ತೊಮ್ಮೆ ಆಡೋಕೆ ಅಂತ ಸ್ಟೇಜ್ ಹತ್ತಾರೆ. ಒಂದೊಂದೇ ವೇದಿಕೆಗಳನ್ನ ಸಹ ಹತ್ತಿದ್ದಾರೆ ಅಂತ ಹೇಳ್ಬೋದು. ಬಹಳಷ್ಟು ಕಡೆ ಈಗ ಕ್ರೇಜ್ ಕ್ರಿಯೇಟ್ ಆಗಿರುವಂತ ಕಾರಣ ಎಲ್ಲರೂ ಕೂಡ ನಮ್ಮ ಊರಿಗೆ ಬಂದು ಆಡ ಹೇಳಿ ಅಂತ ಕೂಡ ಕರೀತಾ ಇದ್ದಾರೆ ಮ್ಯೂಸಿಕ್ ಮೈಲರಿ ಅವರು. ಹಲವು ಕಡೆ ಹೋಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾರೆ, ಅಲ್ಲಿ ಸಂಭಾವನೆಯನ್ನ ಸ್ವೀಕರಿಸ್ತಾರೆ. ಸಖತ್ತಾಗಿ ಜನರು ಕೂಡ ಕ್ರೇಜ್ ಮತ್ತೆ ಖುಷಿ ಪಡ್ತಾರೆ, ಕುಣಿದು ಕುಪ್ಪಳಿಸ್ತಾರೆ. ಇವರ ಹಾಡುಗಳು ಅಷ್ಟೇ ಚೆನ್ನಾಗಿರುತ್ತೆ, ಕ್ಯಾಚಿ ಆಗಿರುತ್ತೆ, ಲಿರಿಕ್ಸ್ ಗಳು ಕೂಡ ಅಷ್ಟೇನೆ. ಸೊ ಆಡ್ತಾ ಇದ್ರೆ ಸಾಕು, ಎಲ್ಲರೂ ಬಂದು ಸನ್ಮಾನ ಮಾಡ್ತಾರೆ, ಮುಗಿ ಬೀಳ್ತಾರೆ, ಫೋಟೋಗಾಗಿ ಹತ್ತಿರಕ್ಕೆ ಬರ್ತಾರೆ. ಸೊ ಈ ರೀತಿಯ ಒಂದು ಜನಪ್ರಿಯ ಆಗ್ಬಿಟ್ಟಿದ್ದಾರೆ ಸಿಂಗರ್ ಮ್ಯೂಸಿಕ್ ಮೈಲರಿ. ಮುಂಚೆಯಿಂದಲೂ ಕೂಡ ಅಷ್ಟೇ ಇವರು ಹೆಸರುವಾಸಿಯಾಗಿದ್ದಾರೆ. ಆದ್ರೆ ಜೈಲ್ಗೆ ಹೋಗಿ ಬಂದ್ಮೇಲೆ ಇನ್ನಷ್ಟು ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ, ನಿಮ್ಗೂ ಕೂಡ ಇಷ್ಟನ ಮ್ಯೂಸಿಕ್ ಮೈಲರಿ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲೇ ಹೋದ್ರು ಕೂಡ ಇವರು ಕಾರ್ನಲ್ಲೇ ಓಡಾಡೋದು, ಬಸ್ನಲ್ಲೆಲ್ಲ ಓಡಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಅಷ್ಟೊಂದು ಜನ ಮುತ್ತಿಗೆ ಹಾಕ್ಬಿಡ್ತಾರೆ ಇನ್ ಕೇಸ್ ಎಲ್ಲಾದ್ರೂ ಆಚೆ ಕಡೆ ಕಾಣಿಸ್ಬಿಟ್ರೆ.